ಹೇಗೆ ಬಂದಿದೆ ನೋಡಿ ನಮ್ಮ ಅಲಸಂಡೆ ಬೀಜ ಹಾಗೆ ಬಟಾಟೆ ಹಾಕಿ ಮಾಡಿದ ಗಸಿ. ಫ್ರೆಂಡ್ಸ್, ಈ ಮಳೆಗಾಲಕ್ಕೆ ನಾನಿವತ್ತು ಬಟಾಟೆ ಮತ್ತು ಅಲಸಂಡೆ ಬೀಜ ಹಾಕಿ ಖಡಕ್ ಗಸಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಈ ಗಸಿ ಉಂಟಲ್ಲ, ಈ ಚಪಾತಿ ಇರ್ಬೋದು, ಹಾಗೇನೆ ಪೂರಿ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನಾವು ಫಸ್ಟಿಗೆ ಉಂಟಲ್ಲ ಗಸಿಗೆ ಒಳ್ಳೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ನಮ್ಮ ಮಸಾಲೆಯಲ್ಲೇ ಗಸಿ ಒಳ್ಳೆ ಫ್ಲೇವರ್ ಕೊಡುವಂಥದ್ದು. 3ರಿಂದ 4 ಚಮಚ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೋಬೇಕು. 1.5 ಚಮಚದಷ್ಟು ಉದ್ದಿನ ಬೇಳೆ, 1.5 ಚಮಚದಷ್ಟು ಕಡಲೆಬೇಳೆಯನ್ನು ಹಾಕೋಬೇಕು. ಇದೆರಡೂ ಕೂಡ ಸ್ವಲ್ಪ ಕೆಂಪಾಗೋ ತನಕ ಹುರಿಯುವ. ಕಡಲೆಬೇಳೆ ಹಾಕೋದ್ರಿಂದ ನಮ್ಮ ಗಸಿ ದಪ್ಪ ಬರಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕೆಂಪಾಗ್ತಿದ್ದ ಹಾಗೆ ನಾನಿಲ್ಲಿ 2 ತುಂಡು ಚಕ್ಕೆಯನ್ನು ಹಾಕೊಳ್ತೇನೆ. ಹಾಗೆಯೇ ಒಂದು ಮೊಗ್ಗು, ಇಷ್ಟ ಮೊಗ್ಗು, 2ರಿಂದ 3 ಲವಂಗ, 5ರಿಂದ 6 ಕರಿಮೆಣಸು, ಇಷ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಹುರಿತೇನೆ. ನಾನು ಇವತ್ತು ಮಾಡುವಂತಹ ಗಸಿ 4ರಿಂದ 5 ಜನಕ್ಕೆ ಸಾಕಾಗ್ತದೆ. ಅಷ್ಟು ಗಸಿಗೆ ಇಷ್ಟು ಕ್ವಾಂಟಿಟಿ ಹಾಕೊಳ್ತಾ ಇದ್ದೇನೆ. ಒಂದು 5ರಿಂದ 6 ಬ್ಯಾಡಿಗೆ ಮೆಣಸನ್ನು ಹಾಕೊಳ್ಳುವ. ತುಂಬ ಖಾರ ಇಷ್ಟಪಡೋರು ಗುಂಟೂರು ಮೆಣಸನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಕರಿಮೆಣಸು ಹಾಗೆಯೇ ಬ್ಯಾಡಿಗೆ ಮೆಣಸು ಅಷ್ಟು ಖಾರ ಸಾಕಾಗ್ತದೆ ನಮಗೆ. ಸ್ವಲ್ಪ ಬ್ಯಾಡಿಗೆ ಮೆಣಸು ಉಬ್ಬಿ ಬರಲಿ. 2 ಎಸಳು ಕರಿಬೇವನ್ನು ಹಾಕ್ಕೊಳ್ತೇನೆ. ಬೇಸೊಪ್ಪು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರ್ತದೆ ನಮ್ಮ ಮಸಾಲೆ. ಬೇಸೊಪ್ಪು ಒಗ್ಗರಣೆಗೆ ಕೂಡ ಹಾಕಲಿಕ್ಕಿದೆ, ಮಸಾಲೆಗೆ ಕೂಡ ಹಾಕಲಿಕ್ಕಿದೆ. ಇನ್ನಿದನ್ನು ನಾವು ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ಳುವ. ಮಿಕ್ಸಿಗೆ ಹಾಕುವಾಗ ಒಂದು ಅರ್ಧ ಕಡಿ ತೆಂಗಿನಕಾಯಿ ಕೂಡ ಹಾಕಲಿಕ್ಕಿದೆ. ಮೀಡಿಯಮ್ ಸೈಜ್ನ ಅರ್ಧ ಕಡಿ ತೆಂಗಿನಕಾಯಿ ತುರಿ, ಹಾಗೆಯೇ ನಾವು ರೆಡಿ ಮಾಡಿದ ಮಸಾಲೆ ಒಟ್ಟಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ಬಟಾಟೆ ಮತ್ತು ಅಲಸಂಡೆ ಬೀಜದ ಗಸಿಗೆ ನಾನಿಲ್ಲಿ ಒಂದು 4 ಬಟಾಟೆನ ತಗೊಂಡಿದ್ದೇನೆ. ಮೀಡಿಯಂ ಸೈಜ್ನ 4 ಬಟಾಟೆ ನೋಡಿ, ಮೀಡಿಯಂ ಸೈಜಲ್ಲಿ ಕಟ್ ಮಾಡುವ. ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಗಸಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಬೇರೆ ಬೇರೆ ವೆರೈಟಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಈ ಅಲಸಂಡೆ ಬೀಜ ಅಂತ ಹೇಳಿದರೆ ನಮ್ಮದು ಈ ಅಂಗಡಿಯಲ್ಲೆಲ್ಲ ಸಿಗ್ತದೆ, ಮತ್ತು ಮನೆಯಲ್ಲಿ ಕೂಡ ಮಾಡ್ಕೋಬೋದು. ಅಲಸಂಡೆಯಿಂದ ಅಲಸಂಡೆ ಬೀಜ ತೆಗೆದು ಅದನ್ನು ಒಣಗಿಸಿ ಕೂಡ ಮಾಡ್ಕೋಬೋದು. ಅದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರ್ತದೆ. ನಾನು ಇವತ್ತೊಂದು ಸಲ ನಿಮಗೆ ಮಾಡಿ ತೋರಿಸ್ತೇನೆ ಹೇಗೆ ಅಂತ ಹೇಳಿ. ಅದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರ್ತದೆ. ಅದು ಎಲ್ರಿಗೂ ಇಷ್ಟ ಆಗ್ತದೆ. ನೋಡಿ ನಾನುಂಟಲ್ಲ ಇಲ್ಲಿ ಬಟಾಟೆಯನ್ನು ಸಿಪ್ಪೆ ಇದ್ದ ಹಾಗೆಯೇ ಕಟ್ ಮಾಡಿಕೊಂಡು ಹಾಕೊಳ್ತೇನೆ. ಕೆಲವೆಲ್ಲ ಉಂಟಲ್ಲ ಕಮೆಂಟ್ ನನಗೆ ಬಂದಿತ್ತು ಹಿಂದಿನ ವಿಡಿಯೋದಲ್ಲಿ, ಬಟಾಟೆದು ಸಿಪ್ಪೆ ಹಾಕಿ ತೆಗಿಲಿಲ್ಲ ಅಂತ ಹೇಳಿ. ಸಿಪ್ಪೆ ಹಾಕಿದರೂ ಕೂಡ ಒಳ್ಳೆ ಟೇಸ್ಟ್ ಬರ್ತದೆ, ಆದರೆ ಚೆನ್ನಾಗಿ ತೊಳ್ಕೊಬೇಕಷ್ಟೇ. ತೊಳ್ಕೊಂಡು ಸಿಪ್ಪೆಯನ್ನು ಹಾಕೋಬಹುದು, ಸಿಪ್ಪೆ ಇದ್ದ ಬಟಾಟೆಯನ್ನು ಹಾಕೋಬಹುದು. ನೋಡಿ ಮೀಡಿಯಂ ಸೈಜ್ನ ಕಪ್ಪಲ್ಲಿ ಫುಲ್ ನಾನು ಅಲಸಂಡೆ ಬೀಜವನ್ನು ತಗೊಂಡಿದ್ದೇನೆ. ಒಂದು 4ರಿಂದ 5 ವಿಸಿಲ್ ಬರುವಷ್ಟು ಬೇಯಿಸಿದ್ದೇನೆ. ಅಲಸಂಡೆ ಬೀಜ ಚೆನ್ನಾಗಿ ಬೆಂದಿದೆ ನೋಡಿ, ಫಸ್ಟ್ ಕ್ಲಾಸ್ ಆಗಿ ಬೆಂದಿದೆ. ಈ ಥರ ಫುಲ್ ಸ್ಮ್ಯಾಶ್ ಆಗೋ ತನಕ ನಾನು ಬೇಯಿಸಿದ್ದೇನೆ. ಅಂದರೆ ಗಟ್ಟಿ ಇರಬಾರ್ದು, ಚೆನ್ನಾಗಿರೋದಿಲ್ಲ. ಈ ಥರ ಕೈಯಲ್ಲಿ ಮುಟ್ಟುವಾಗ ಫುಲ್ ನೋಡಿ ಈ ಥರ ಆಗಬೇಕು. ಇಷ್ಟು ಬೇಯಿಸಿದ್ದೇನೆ. ಅಲಸಂಡೆ ಬೀಜ ಬೇಯಿಸಿದ ನೀರನ್ನು ನಾನಿಲ್ಲಿ ಹಾಕಿರುವಂಥದ್ದು ನೋಡಿ. ಇದರಲ್ಲಿ ಒಳ್ಳೆ ಸತ್ವ ಇರ್ತದೆ. ಇದನ್ನು ನಾವು ಬಿಸಾಕಲಿಕ್ಕಿಲ್ಲ, ಈ ಗಸಿಗೆ ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರ್ತದೆ. ಕಟ್ ಮಾಡಿದಂಥ ಬಟಾಟೆಯನ್ನು ಇವಾಗ ಹಾಕೊಳ್ಳುವ. ನಾನಿಲ್ಲಿ ಗಸಿ ಬಟಾಟೆ ಮತ್ತು ಅಲಸಂಡೆ ಬೀಜ ಹಾಕಿ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ತರಕಾರಿ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನೀರನ್ನು ಬೇಕಾದರೆ ನೋಡಿಕೊಂಡು ಹಾಕೊಳ್ಳುವ. ಇವಾಗ ಇಷ್ಟೇ ಇರಲಿ. ನಮ್ಮ ಗಸಿ ಉಂಟಲ್ಲ ತುಂಬ ನೀರಾಗಬಾರ್ದು, ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರ್ತದೆ. ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲವನ್ನು ಹಾಕೊಳ್ಳುವ. ಹಾಗೆಯೇ ಹುಣಸೆ ಹಣ್ಣಿನ ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಬೆಲ್ಲ ಬೇಕಾದರೆ ಕಡಿಮೆ ಹಾಕೋಬಹುದು, ತುಂಬ ಸ್ವೀಟ್ ಬೇಡ ಅಂತ ಹೇಳಿ ಆದರೆ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು. 1/4 ಚಮಚ ಅರಶಿನ. ಚೆನ್ನಾಗಿ ಮಿಕ್ಸ್ ಮಾಡುವ. ಬಟಾಟೆ ಬೇಯಲಿಕ್ಕೆ ಒಂದು 10 ನಿಮಿಷ ಆದರೂ ಬೇಕಾಗ್ತದೆ. ಮೀಡಿಯಂ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸುವ, ಆವಾಗ ಬಟಾಟೆ ಚೆನ್ನಾಗಿ ಬೇಯ್ತದೆ. ಬಟಾಟೆ ಚೆನ್ನಾಗಿ ಬೆಂದಿದೆ. ಇದಕ್ಕೇನು ನಾವು ರುಬ್ಬಿದ ಮಸಾಲೆಯನ್ನು ಹಾಕೊಳ್ಳುವ. ಮಸಾಲೆ ನೋಡಿ ಇಷ್ಟು ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ ಇಷ್ಟು ಪೇಸ್ಟ್ ಥರ ರೆಡಿ ಆಗಬೇಕು. ಮಿಕ್ಸಿಯಲ್ಲಿದ್ದ ಸ್ವಲ್ಪ ಮಸಾಲೆಗೆ ನೀರನ್ನು ಹಾಕಿ ಆ ನೀರನ್ನು ಇವಾಗ ಸೇರಿಸುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಚೆನ್ನಾಗಿ ಕುದಿ ಬರಲಿ. ಒಂದು 2 ಕುದಿ ಬಂದ ನಂತರ ಇದನ್ನು ಆಫ್ ಮಾಡುವ. ಚೆನ್ನಾಗಿ ಕುದಿ ಬಂದಿದೆ, ಇಷ್ಟಾದರೆ ಸಾಕು. ಇನ್ನು ನಾವು ಇದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೊಡುವ. ಸಿಂಪಲ್ ಆದ ಒಗ್ಗರಣೆ, ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಾಸಿವೆಯನ್ನು ಹಾಕೊಳ್ಳುವ. ಅರ್ಧ ಚಮಚದಷ್ಟು ಉದ್ದಿನಬೇಳೆ, 1 ಬ್ಯಾಡಿಗೆ ಮೆಣಸನ್ನು 2 ಕಟ್ ಮಾಡಿ ಹಾಕೊಳ್ಳುವ. 1 ಎಸಳು ಕರಿಬೇವು. ನೋಡಿ ಒಗ್ಗರಣೆ ಎಲ್ಲ ಹಾಕಿ ನಮ್ಮ ಗಸಿ ರೆಡಿಯಾಗಿದೆ. ಯಾವ ರೀತಿ ಬಂದಿದೆ ನೋಡಿ ನಮ್ಮ ಅಲಸಂಡೆ ಬೀಜ ಹಾಗೆಯೇ ಬಟಾಟೆ ಹಾಕಿ ಮಾಡಿದ ಗಸಿ. ನೋಡಿ ಅಲಸಂಡೆ ಬೀಜ ಯಾವ ರೀತಿ ಕಾಣ್ತದೆ ಅಂತ ಹೇಳಿ.
ಇದರ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ನಮ್ಮ ಚಪಾತಿ, ಪೂರಿ ಹಾಗೆ ಅನ್ನದ ಜೊತೆಗೆ ಒಳ್ಳೆ ಕಾಂಬಿನೇಷನ್. ನೋಡಿದ್ರಲ್ಲ ಫ್ರೆಂಡ್ಸ್, ಅಲಸಂಡೆ ಬೀಜ ಹಾಗೆಯೇ ಬಟಾಟೆ ಹಾಕಿ ಯಾವ ರೀತಿ ಗಸಿ ಮಾಡೋದಂತ ಹೇಳಿ. ತುಂಬಾ ಖಡಕ್ಕಾದ ಗಸಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.